ನಮಸ್ಕಾರ. ಕರ್ನಾಟಕದ ಸಾವಿರಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪ್ಯಾಕ್ಸ್ ನೌಕರರು ನೇರವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಇಟ್ಟಿದ್ದಾರೆ. ಇದು ಕೇವಲ ಮನವಿಯಲ್ಲ, ಇದೊಂದು ಖಡಕ್ ಎಚ್ಚರಿಕೆಯೂ ಹೌದು. ಇದು ಅವರ ಭವಿಷ್ಯಕ್ಕಾಗಿ ನಡೆಸ್ತಿರುವ ಒಂದು ಹೋರಾಟದ ಕರೆ. ಹಾಗಾದ್ರೆ ಏನಿದು ಇಡೀ ವಿಷಯ? ಬನ್ನಿ ವಿವರವಾಗಿ ನೋಡೋಣ. ನೋಡಿ, ಈ ಒಂದು ಹೋರಾಟದ ಮುಂದಾಳತ್ವ ವಹಿಸಿರೋದು ಕಟ್ಟೇರಿಸ್ವಾಮಿಯವರು. ಇವರು ವಿಜಯನಗರ ಜಿಲ್ಲೆಯ ಬುಕ್ಕಸಾಗರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು. ಇಡೀ ರಾಜ್ಯದ ನೌಕರರ ಪರವಾಗಿ ಇವರು ಧ್ವನಿ ಎತ್ತಿದ್ದಾರೆ. ಹಾಗಾದ್ರೆ ಇವರ ಬೇಡಿಕೆಗಳಾದ್ರೂ ಏನು? ಈ ಹೋರಾಟ ಯಾಕೆ ಶುರುವಾಯ್ತು ಮತ್ತು ಮುಂದಿನ ಹೆಜ್ಜೆ ಹೇಗಿರುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಏನು ಅಂತ ನೋಡೋಣ ಬನ್ನಿ. ಸರಿ, ಈ ಹೋರಾಟದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವೊಂದು ವಿಷಯವನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ಈ ಪ್ಯಾಕ್ಸ್ ನೌಕರರ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ. ಯಾಕಂದ್ರೆ ಇವರು ಅಕ್ಷರಶಃ ನಮ್ಮ ಕರ್ನಾಟಕದ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಿದ್ದ ಹಾಗೆ. ನೋಡಿ, ಸರ್ಕಾರದ ಎಷ್ಟೋ ಯೋಜನೆಗಳಿವೆ ಅಲ್ವಾ, ಅದನ್ನ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸೋ ಮಹತ್ವದ ಜವಾಬ್ದಾರಿ ಇವರ ಮೇಲಿದೆ. ಅದು ನ್ಯಾಯಬೆಲೆ ಅಂಗಡಿ ನಡೆಸೋದಾಗಿರ್ಬೋದು, ಯಶಸ್ವಿನಿ ಯೋಜನೆ ಇರ್ಬೋದು, ರೈತರಿಗೆ ಸರಿಯಾದ ಟೈಮ್ಗೆ ಕೃಷಿ ಸಾಲ ಕೊಡೋದಾಗಿರ್ಬೋದು. ಪ್ರತಿಯೊಂದು ಹಂತದಲ್ಲೂ ಇವರ ಕೆಲಸ ತುಂಬಾನೇ ಮುಖ್ಯ. ಆದ್ರೆ ಇಲ್ಲೇ ಇರೋದು ಒಂದು ದೊಡ್ಡ ಟ್ವಿಸ್ಟ್. ಇಷ್ಟೆಲ್ಲಾ ಮುಖ್ಯವಾದ ಕೆಲ್ಸ ಮಾಡ್ದಿದ್ರೂ ಈ ನೌಕರರ ಭವಿಷ್ಯ ಮಾತ್ರ ಅತಂತ್ರ ಸ್ಥಿತಿಯಲ್ಲಿದೆ. ಅದೇ ನೋಡಿ ಈ ಹೋರಾಟದ ಕಿಚ್ಚಿಗೆ ಮೂಲ ಕಾರಣ. ಒಂದು ಕಡೆ ನೋಡಿದ್ರೆ ಇವರು ಸರ್ಕಾರದ ಎಲ್ಲಾ ಜವಾಬ್ದಾರಿಗಳನ್ನೂ ಹೊತ್ಕೊಂಡಿದ್ದಾರೆ. ರೈತರಿಗೆ, ಹಳ್ಳಿಯ ಜನರಿಗೆ ಆಧಾರ ಸ್ತಂಭವಾಗಿದ್ದಾರೆ. ಆದ್ರೆ ಇನ್ನೊಂದು ಕಡೆ ನೋಡಿ, ಇವ್ರಿಗೇನ್ ಸಿಕ್ಕಿದೆ? ಸೇವಾ ಭದ್ರತೆ ಇಲ್ಲ, ಸರಿಯಾದ ಸಂಬಳದ ವ್ಯವಸ್ಥೆ ಇಲ್ಲ. ಯಾಕೆ? ಮೂಲಭೂತ ಸೌಲಭ್ಯಗಳೂ ಸರಿಯಾಗಿಲ್ಲ. ಈ ವ್ಯತ್ಯಾಸ ಇದೆಯಲ್ಲ, ಇದೇ ಅವರನ್ನ ಚಿಂತೆಗೀಡು ಮಾಡಿರೋದು. ಯೋಚನೆ ಮಾಡಿ, ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಅಲ್ಲ. ಇದರ ಹಿಂದೆ ಸಾವಿರಾರು ನೌಕರರ, ಅವರ ಕುಟುಂಬಗಳ ಭವಿಷ್ಯ ಅಡಗಿದೆ. ಅವರ ಜೀವನ, ಅವರ ಮಕ್ಕಳ ಭವಿಷ್ಯ ಎಲ್ಲವೂ ಅನಿಶ್ಚಿತತೆಯಲ್ಲಿದೆ. ಈ ಪರಿಸ್ಥಿತಿ ಅವರನ್ನ ದಿನನಿತ್ಯ ಕಾಡ್ತಿದೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಅದಕ್ಕೆ ಸ್ಫೂರ್ತಿ ನಮ್ಮ ಪಕ್ಕದ ರಾಜ್ಯದಲ್ಲೇ ಸಿಗುತ್ತೆ. ಹೌದು, ನಾವು ಮಾತಾಡ್ತಿರೋದು ಆಂಧ್ರಪ್ರದೇಶದ ಬಗ್ಗೆ. ಅಲ್ಲೂ ಕೂಡ ನಮ್ಮ ರಾಜ್ಯದ ಹಾಗೆ ಪ್ಯಾಕ್ಸ್ ನೌಕರರು ಇದೇ ರೀತಿ ಸಂಕಷ್ಟದಲ್ಲಿದ್ರು. ಆದ್ರೆ ಅವಳು ಸುಮ್ನೆ ಕೂರ್ಲಿಲ್ಲ, ಹೋರಾಟ ಮಾಡಿ ಗೆದ್ರು. ಅವರು ಹೇಗೆ ಗೆದ್ರು ಅಂತ ಕೇಳಿದ್ರೆ ಅದಕ್ಕೊಂದು ಫಾರ್ಮ್ಯುಲಾ ಇದೆ. ಮೊದಲನೇ ಹೆಜ್ಜೆ ಸಂಘಟನೆ, ಎಲ್ಲರೂ ಒಟ್ಟಾದ್ರು. ಎರಡನೇ ಹೆಜ್ಜೆ ಹೋರಾಟ, ಶಾಂತಿಯುತವಾಗಿ ಆದ್ರೆ ದೃಢವಾಗಿ ಪ್ರತಿಭಟನೆಸಿದ್ರು. ಮೂರನೇ ಹೆಜ್ಜೆ ಸರ್ಕಾರದ ಗಮನ ಸೆಳೆದ್ರು. ಕೊನೆಗೆ ನಾಲ್ಕನೇ ಹೆಜ್ಜೆ ಸಾಧನೆ, ತಮ್ಮ ಹಕ್ಕುಗಳನ್ನ ಪಡೆದೇ ತೀರಿದ್ರು. ಇದೇ ಮಾದರಿಯನ್ನ ನಮ್ಮ ಕರ್ನಾಟಕದಲ್ಲೂ ಯಾಕೆ ಅಳವಡಿಸ್ಕೊಳ್ಬಾರ್ದು ಅನ್ನೋದು ಇವರ ಪ್ರಶ್ನೆ. ಸರಿ, ಆಂಧ್ರದ ಕಥೆ ಆಯ್ತು. ಈಗ ಮತ್ತೆ ನಮ್ಮ ರಾಜ್ಯಕ್ಕೆ ಬರೋಣ. ಇಲ್ಲಿನ ನೌಕರರು ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ, ನೇರವಾದ ಮನವಿ ಇಟ್ಟಿದ್ದಾರೆ. ಇವರ ಬೇಡಿಕೆ ಏನು ಅಂತೇನೂ ದೊಡ್ಡ ಲಿಸ್ಟ್ ಇಲ್ಲ, ತುಂಬಾ ಸರಳ ಮತ್ತು ನೇರವಾಡಿದ. ನಮಗೆ ಸೇವಾ ಭದ್ರತೆ ಕೊಡಿ, ನಮ್ಮ ಸಂಬಳ ಮತ್ತು ಇತರೆ ಹಕ್ಕುಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ತಗೊಳ್ಳಿ, ಅಷ್ಟೇ. ಇಷ್ಟು ವರ್ಷಗಳ ಸೇವೆಗೆ ಅವರು ಕೇಳ್ತಿರೋದು ನ್ಯಾಯ ಅಷ್ಟೇ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದಕ್ಕೊಂದು ಡೆಡ್ಲೈನ್ ಕೂಡ ಇದೆ. ಅದುವೇ ಮಾರ್ಚ್ 6. ಅಂದು ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ. ಅದ್ರೊಳಗೆ ಸರ್ಕಾರ ಒಂದು ನಿರ್ಧಾರ ಪ್ರಕಟಿಸಬೇಕು ಅನ್ನೋದು ಇವರ ಆಗ್ರಹ. ಸಮಯ ತುಂಬಾನೇ ಕಡಿಮೆ ಇದೆ. ಒಂದು ವೇಳೆ ಸರ್ಕಾರ ಇವರ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂದ್ರೆ ಆಗ ಮುಂದೇನೋ? ಅದಕ್ಕೂ ಉತ್ತರ ಸಿದ್ಧವಾಗಿದೆ. ಅದುವೇ ಹೋರಾಟ. ಇದು ಬರೀ ಮಾತಿನ ಬೆದರಿಕೆ ಅಲ್ಲ. ಒಂದು ವೇಳೆ ಸರ್ಕಾರ ತಮ್ಮ ಬೇಡಿಕೆಗಳನ್ನ ಗಂಭೀರವಾಗಿ ಪರಿಗಣಿಸದಿದ್ರೆ ಆಗ ಆಂಧ್ರಪ್ರದೇಶದಲ್ಲಿ ಯಶಸ್ವಿಯಾದ ಹೋರಾಟದ ಮಾದರಿಯನ್ನೇ ಇಲ್ಲೂ ಅನುಸರಿಸಬೇಕಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ಖಚಿತ. ಅವರ ಘೋಷವಾಕ್ಯದಲ್ಲೇ ಅವರ ಶಕ್ತಿಯಡಗಿದೆ. ಸಂಘಟಿತ ಹೋರಾಟವೇ ನಮ್ಮ ಶಕ್ತಿ, ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳೋಣ. ಈ ಒಂದು ವಾಕ್ಯದಲ್ಲೇ ಅವರ ದೃಢ ನಿರ್ಧಾರ, ಅವರ ಒಗ್ಗಟ್ಟು ಎಲ್ಲವೂ ವ್ಯಕ್ತವಾಗುತ್ತೆ. ಹೋರಾಡಿದ್ರೆ ಹಕ್ಕು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಅವರಲ್ಲಿದೆ. ಹಾಗಾದ್ರೆ ಕೊನೆಯ ಪ್ರಶ್ನೆ ಉಳಿದಿರೋದು ಇಷ್ಟೇ. ಮಾರ್ಚ್ 6ರ ಬಜೆಟ್ಗೂ ಮುನ್ನ ಸರ್ಕಾರ ಇವರ ಮನವಿಗೆ ಸ್ಪಂದಿಸುತ್ತಾ, ಅಥವಾ ನಮ್ಮ ಕರ್ನಾಟಕ ಕೂಡ ಆಂಧ್ರದ ಹಾಗೆ ಒಂದು ದೊಡ್ಡ ಹೋರಾಟಕ್ಕೆ ಸಾಕ್ಷಿಯಾಗ್ಲಿದೆಯಾ? ಉತ್ತರ ಏನೇ ಇರ್ಲಿ, ಅದರ ಮೇಲೆ ಸಾವಿರಾರು ನೌಕರರು ಮತ್ತು ಅವರ ಕುಟುಂಬಗಳ ಭವಿಷ್ಯ ನಿಂತಿದೆ. ಕಾದು ನೋಡೋಣ.